ಸರ್ಕಾರ ಏಕರೂಪ ಟಿಕೆಟ್ ದರವನ್ನು ನಿಗದಿ ಮಾಡಿತ್ತು, ಆದೇಶ ಕೂಡ ಹೊರಡಿಸಿತ್ತು. ಸೊ 200 ರೂಪಾಯಿ ಟಿಕೆಟ್ ದರ ಇರಬೇಕು ಥಿಯೇಟರ್ಗಳಲ್ಲಿ, ಹಾಗೆ ಮಲ್ಟಿಪ್ಲೆಕ್ಸ್ಗಳನ್ನುವಂಥ ರೀತಿಯಲ್ಲಿ. ಬಟ್ ಆದರೆ ಇದನ್ನು ಪ್ರಶ್ನಿಸಿ ಈಗ ಹೈಕೋರ್ಟ್ನಲ್ಲಿ ಮಧ್ಯಂತರ ತಡೆ ಕೂಡ ಬಂದಿರತಕ್ಕಂಥದ್ದು. ಸೊ ಈ ಒಂದು ತೀರ್ಪನ್ನು ಯಾವ ರೀತಿ ಫಿಲಂ ಚೇಂಬರ್ ಸ್ವಾಗತಿಸುತ್ತೆ ಅನ್ನೋದನ್ನು ಮಾತಾಡಲಿಕ್ಕೆ ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಮೊನ್ನೆ ಅಷ್ಟೇ ಒಂದು ಸಂಭ್ರಮಕ್ಕೆ ಕಾರಣ ಆಗಿತ್ತು, ಸಂಭ್ರಮಿಸ್ತಾ ಇದ್ರಿ ಅಂದರೆ ಎಲ್ಲರೂ ಕೂಡ ಒಂದು ರೀತಿ ಅಭಿನಂದಿಸ್ತಾ ಇದ್ರಿ. ಬಟ್ ಇವತ್ತು ಹಿನ್ನಡೆ ಆಗಿದೆ ಅಂದರೆ ಆ ಒಂದು ಆದೇಶಕ್ಕೆ. ಸೊ ಏನು ಹೇಳ್ತೀರಿ ಅಂತ? ಸರ್, ಏನು ಮಾಡೋಕ್ಕಾಗುತ್ತೆ, ಬೇಸರ ಆಗುತ್ತೆ. ಎಲ್ಲೋ ಒಂದು ಕಡೆ ಸರ್ಕಾರನೇ ನಮ್ಗೆ ಅನುವು ಮಾಡಿಕೊಟ್ಟಿತ್ತು. ಏನು ಈ 10 ದಿನ ಆಗಿದೆಯಲ್ಲ ಸರ್, 10 ದಿನ ಆಗಿದೆಯಲ್ಲ, ಅದರಲ್ಲಿ ಏನು ಜನ ಥಿಯೇಟ್ರ್ಗಳಿಗೆ ಬಂದಿದ್ದಾರೆ ನೀವು ಸರ್ವೆ ಮಾಡಿ ಗೊತ್ತಾಗುತ್ತೆ. ಎಷ್ಟು ಜನ ಗೊತ್ತಾ, ಸಣ್ಣ ಸಿನಿಮಾಗಳಿಗೂ ಬರ್ತಾಯಿದ್ದಾರೆ ಸರ್. ರೇಟ್ ಎಲ್ಲರಿಗೂ ಇಟ್ಕೋತಾರ ಇತ್ತು. ಹಾಗಾಗಿ ಇವರು ಏನೋ ತಂದಿದ್ದಾರೆ. ನಾವು ಯಾವುದೇ ರೀತಿ ಕೋರ್ಟಲ್ಲಾಗಿರೋದ್ರಿಂದ ನಾವು ಏನೂ ಸ್ಪಂದಿಸೋಕ್ಕಾಗಲ್ಲ. ಇನ್ನು ಉಳಿದಿರೋದೊಂದೇ ನಮ್ಮ ಇಂಡಸ್ಟ್ರಿ ಏನು ಮಾಡಬೇಕು ಅನ್ನೋದು. ಅದು ಗುರುವಾರ EC ಮೀಟಿಂಗ್ ಇಡ್ತಾಯಿದ್ವಿ, ಅದರಲ್ಲಿ ಚರ್ಚೆ ಮಾಡ್ತೀವಿ. ಏನು ಬರುತ್ತೋ ನೋಡೋಣ. ಈಗ ಸರ್ಕಾರ ಏನು ಮಾಡಿದೆ, ಎಲ್ಲ ಅನುದಾನಗಳು ಕೊಟ್ಟಾಗೆ ನಮಗೊಂದು ಅನುದಾನ ಅಂತಲೇ ನಾವು ಅಂದ್ಕೊಂಡಿದ್ವಿ. ಯಾಕೆಂದರೆ ಜನ ಜಾಸ್ತಿ ಬರ್ತಾಯಿದ್ದಾರೆ ಥಿಯೇಟ್ರ್ಗಳಿಗೆ. ಜನ ಬರದೇ ಥಿಯೇಟ್ರ್ಗಳೆಲ್ಲ ಮುಚ್ಚೋ ಪರಿಸ್ಥಿತಿ ಆಗ್ತಾಯಿದೆ. 1,500 ಥಿಯೇಟ್ರ್ಗಳಿದ್ದಿದ್ದು ಇವತ್ತಿನ ದಿನ 400-500 ಸ್ಕ್ರೀನ್ಗೆ ಇಲ್ದಿದೆ ಅಂದಾಗ ಇದು ಒಂದು ಮಾರ್ಕ ನಮಗೆ. ರೇಟು ನಾನೊಬ್ಬ ಸರ್, ನಾನು ಒಂದು ಫ್ಯಾಮ್ಲಿ ಮಾಡಬೇಕಾದ್ರೆ 10-15 ಸಾವಿರ ರೂಪಾಯಿ ಬೇಕಾಗಿತ್ತು. ಯಾರೋ ಸೆಲೆಕ್ಟ್ ಪರ್ಸನ್ ಬಂದು ಸಿನಿಮಾ ನೋಡ್ಕೊಂಡು ಹೋಗ್ತಾಯಿದ್ರು. ಸಿನಿಮಾದಲ್ಲಿ ಅವ್ರಿಗೆ ಯಾವುದು ಹಿಡಿಸುತ್ತೋ, ಯಾವುದು ಪ್ಯಾನ್ ಇಂಡಿಯಾ ಇದೆಯೋ ಅಂಥದ್ದು ಮಾತ್ರ ನೋಡ್ತಾ ಇದ್ದ. ಈ ರೇಟ್ ಇದ್ದಾಗ ನೋಡಿ ಸ್ವಾಮಿ, ಎಲ್ಲರೂ ಥಿಯೇಟ್ರಿಗೆ ಆಡಿಟೋರಿಯಮ್ಗೆ ಹೊರಗೆ ಶುರು ಮಾಡ್ತಾರೆ. TV ಮುಂದೆ ಕೂತ್ಕೊಳ್ಳಾಗಲಿ, ನಮ್ಮ ಆಡಿಯೋದಲ್ಲಿ, ನಮ್ಮ ಮೊಬೈಲಲ್ಲಿ ನೋಡ್ಕೊಳ್ಳೋದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ನಮ್ಮ ಆಡಿಟೋರಿಯಮ್ಗೆ ಜನ ಬರೋದು ಶುರುವಾಗಿತ್ತು. ಈಗ ಇದು ಮಧ್ಯಂತರ ಅಷ್ಟೇ ಕೊಟ್ಟಿದ್ದಾರೆ, ನೋಡೋಣ ಏನೇನಾಗುತ್ತೆ ಮುಂದಕ್ಕೆ. ಈಗ ಪರ್ಟಿಕ್ಯುಲರ್ ಆಗಿ ಅಂದರೆ ನೀವು ಮೊನ್ನೆ ಮಾತಾಡ್ತಾ ಇದ್ರಿ, ನಾವು ಕೇಳಿದ್ವಿ ಸರ್, ದೊಡ್ಡ ಸಿನಿಮಾಗಳಿಗೆ ಏಟ್ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಅವರು ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಕಾಂತಾರ ತಂಡ ಮೊರೆ ಹೋಗಿದೆ, ಏನು ಹೇಳ್ತೀರಿ ಅಂತ. ಸೊ ಒಂದು ಸಿನಿಮಾಗೋಸ್ಕರ ವರ್ಷದಲ್ಲಿ ಬರುವಂಥ 300 ಸಿನಿಮಾಗಳಿಗೆ ತೊಂದರೆ ಆಗೋದು ಒಳ್ಳೇದಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಿ. ಬಟ್ ಈಗ ಹೊಂಬಾಳೆ ಪ್ರೊಡಕ್ಷನ್ಸ್ ಅಂತ ನಿರ್ಮಾಣ ಸಂಸ್ಥೆ ಕೂಡ ಕೈ ಜೋಡಿಸಿರ್ತಕ್ಕಂಥದ್ದು, ಮಲ್ಟಿಪ್ಲೆಕ್ಸ್ ಕೂಡ ಹೋಗಿರುವಂಥದ್ದು. ಇದನ್ನ ಚಿತ್ರೋದ್ಯಮ ಹೆಂಗೆ ಪರಿಗಣಿಸುತ್ತೆ ಫಿಲಂ ಚೇಂಬರ್ ಅನ್ನುವಂಥದ್ದು? ಅವ್ರ ಜೊತೆ ಏನಾದರೂ ಮಾತಾಡುವಂಥ ಪ್ರಯತ್ನ ಆಗಿತ್ತಾ ಅಂತ? ಮಾತಾಡಿಲ್ಲ ಸರ್, ಕೋರ್ಟಲ್ಲಿ ಇರ್ಬೇಕಾದ್ರೆ ನಾವು ಮಾತಾಡೋಕ್ಕಾಗಿಲ್ಲ, ಮಾತಾಡಿರಲಿಲ್ಲ ಬಿಡಿ. ಈಗ ಅವರು ನಾವು ಅಂದ್ಕೊಂಡು ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು. ನಮ್ಮದು ಕೋಟ್ಯಾಂತರ ರೂಪಾಯಿ ಆಗಿದೆ, 106 ಕೋಟಿ ಖರ್ಚು ಮಾಡಿದ್ದೀವಿ. ನಮ್ಮ ಸಿನಿಮಾಗೆ ನೀವು ರೇಟು 1 ವಾರ ರೈಸ್ ಮಾಡಿ ಅಥವಾ ಇಷ್ಟು ದಿನ ರೈಸ್ ಮಾಡಿ ಅಂತ ಕೇಳ್ಬೋದು ಅಂತ ನಮ್ಮ ಅನಿಸಿಕೆ ಇದ್ದಿದ್ದು. ನಮ್ಮ ಇಂಡಸ್ಟ್ರಿ ಅವ್ರನ್ನ ಏನು ತಿಳ್ಕೊಂಡಿದ್ವಿ, ಕಾಂತಾರ ಸಿನಿಮಾಗೆ ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾ ಯಾವ್ದಾರ ಬಂದಾಗ ಸರ್ಕಾರ ಮೊರೆ ಹೋಗಿ ಅಲ್ಲಿಂದ 1 ವಾರಕ್ಕೆ ಅದರ್ ಸ್ಟೇಟಲ್ಲಿದೆ ಆ ಥರ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಇವರು ಆರ್ಡ್ರನ್ನೇ ಸ್ಟೇ ತರ್ತಾರೆ ಅಂದ್ಕೊಂಡಿರಲಿಲ್ಲ. ಈಗ ಬೇರೆ ರಾಜ್ಯದಲ್ಲಿ ಇದೆ, ಕೇರಳದಲ್ಲಿ, ಆಂಧ್ರದಲ್ಲಿ, ಅಲ್ಲಿ ಟಿಕೆಟ್ ದರ ನಿಗದಿಯಾಗಿದೆ. ಸೊ ಅದನ್ನು ಪಾಲನೆ ಕೂಡ ಮಾಡ್ತಾ ಇದ್ದಾರೆ. ಸೊ ಇದೇ ತಂಡಗಳು ಬೇರೆ ರಾಜ್ಯದಲ್ಲಿ ಪಾಲನೆ ಮಾಡುತ್ತೆ, ಬಟ್ ಕರ್ನಾಟಕದಲ್ಲಿ ಯಾಕೆ ಈ ರೀತಿ ಅನ್ನುವಂಥದ್ದು ನಿಮ್ಮ ನಾಳೆ ಚರ್ಚೆ ಮಾಡ್ತೀವಿ ಸರ್. ಈಗ ನೀವು ತಾವು ಹೇಳಿದ್ದು ಕರೆಕ್ಟು. ಇದೇ ಕಾಂತಾರ ಎಲ್ಲ 5 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಕೇರಳದಲ್ಲಿ ಆಗ್ತಾಯಿದೆ, ತಮಿಳ್ನಾಡಲ್ಲಿ ಆಗ್ತಾಯಿದೆ, ಆಂಧ್ರದಲ್ಲಿ ಆಗ್ತಾಯಿದೆ. ಅಲ್ಲಿ ಏನು ರೇಟ್ಗಳು ಕೊಡ್ತಾಯಿದ್ದೀರಾ? ನಮ್ಮ ಕರ್ನಾಟಕದ ಜನ ಮಾತ್ರ ಏನು ಪಾಪ ಮಾಡಿದ್ದೀರಾ? ಅಲ್ಲಿ 150-200 ನೋಡ್ಬಿಟ್ಟು ಇಲ್ಲಿ ಮಾತ್ರ 500-600 ಕೊಟ್ಟು ನೋಡ್ಬೇಕಾ? ಅವ್ರು ತಿಳ್ಕೊಬೇಕಾಗಿದೆ ಸರ್. ಇಷ್ಟೆಲ್ಲ ಅಂತ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕಾಂತಾರ 2 ಫಸ್ಟ್ ರಿಲೀಸ್ ಮಾಡಿದ್ರಲ್ಲ, ಅದು ಯಾವ ರೇಟ್ ಮಾಡಿ ರಿಲೀಸ್ ಮಾಡಿದ್ರಿ ಸರ್? ಎಷ್ಟು ಕೋಟಿಗಟ್ಟಲೆ ಗಳಿಕೆ ಆಗಿಲ್ವ? ಯಾಕೆ ಅವ್ರಿಗೆ ಯಾಕೋ ಒಂದು ಮೈಂಡಲ್ಲಿ ನಮ್ಮದು ರೇಟು ಜಾಸ್ತಿ ಆದಾಗ ನಮ್ಗೆ ಇಷ್ಟ ಆಗ್ಬೋದು ಅಂತ ಕೋಟಿಗಲ್ಲೇ ಖರ್ಚು ಮಾಡಿದ್ದಾರೆ. ಅದಕ್ಕೆ ನಾವು ಅಭ್ಯಂತರ ಮಾಡ್ತಾಯಿಲ್ಲ. ಈ ಥರ ಹೋಗ್ಬೋದಾಗಿತ್ತು ಅವರು. ಏನು, ಈ ಸಿನಿಮಾಗೆ ಮಾತ್ರ ನಮಗೆ 1 ವಾರಕ್ಕೆ ರೇಟ್ ರೈಸ್ ಮಾಡಿ, ಅದು ಅನುಕೂಲ ಆಗೋದು ಅವ್ರಿಗೂ. ಯಾಕಂದರೆ 1 ವಾರ ಆದಮೇಲೆ ಎಲ್ಲ ನಮ್ಮಂಥವ್ರು ಬಡವರೆಲ್ಲ ಬಂದು ಸಿನಿಮಾ ನೋಡೋ ಅವಕಾಶ ಸಿಗ್ತಾಯಿತ್ತು. ಅದನ್ನು ಮಾಡ್ಬೋದಾಗಿತ್ತು. ಇವತ್ತು ಅದು ಅವರು ಮುಂದಕ್ಕೆ ಮಾಡಲಿ ಅಂತ ನಾನಾದರೂ ಬಯಸ್ತೀನಿ ಸರ್. ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ಇನ್ನು ಮತ್ತೆ ಅಂದರೆ ಬೇಕಾಬಿಟ್ಟಿ ದರ ಇರುತ್ತೆ ಒಂದಾದರೆ. ಈಗ ನೀವು ಫಿಲಂ ಚೇಂಬರ್ ಅಂದರೆ ಈ
ಇ ಸಿ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ ಅನ್ನೋಂಥದ್ದು. ಇತ್ತೀಚೆಗೆ ಸಾರಾ ಗೋವಿಂದ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಬೆಳಗ್ಗೆ. ಅವ್ರು ಹೇಳ್ತಾ ಇದ್ರು ಫಿಲಂ ಚೇಂಬರ್ನಿಂದ ಮೇಲ್ಮನವಿ ಸಲ್ಲಿಸ್ತೀವಿ ಅನ್ನುವಂಥದ್ದು. ಆ ಥರದ ಪ್ರಯತ್ನ ಏನಾರು ಆಗ್ತಿದೆಯಾ ಹೇಗೆ? ಮತ್ತೆ ಸರ್ಕಾರ ಜೊತೆಗೆ ಕೈ ಜೋಡಿಸಿ ಇಂಪ್ಲೀಡ್ ಆಗೋಕೆ ಮಾಡಿದ್ವಿ. ಅದನ್ನು ಅವರು ತಿರಸ್ಕರಿಸಿದ್ರು. ಅದು ಅವರೇನೆ ಈಗ ನಾಳೆ ಸೆಕೆಂಡ್ ಬೆಂಚ್ಗೆ ಹಾಕ್ಕೊಂಡಿದ್ದಾರೆ ನಮ್ಮ ಲಾಯರು. ನೋಡೋಣ ಏನಾಗುತ್ತೆ ಅದಕ್ಕೆ ಚರ್ಚೆ ಮಾಡಿಬಿಟ್ಟೆ ಲಾಯರ್ನ ಕೇಳಿಕೊಂಡು ನಾವು ಮಾಡಬೇಕಾಗತ್ತೆ. ಈಗ ನೀವು ಮತ್ತೆ ಅಂದರೆ ಕೋರ್ಟ್ ಮೆಟ್ಲೇರುವಂಥ ಸಾಧ್ಯತೆಗಳಿದೆಯಾ? ಜೊತೆಗೆ ಈಗ ಇ ಸಿ ಮೀಟಿಂಗಲ್ಲಿ ಏನು ಚರ್ಚೆ ಮಾಡುವಂಥ ಸಾಧ್ಯತೆಗಳಿದೆ? ನಿಮ್ಮ ಜೊತೆಗೆ ಯಾರು ಕೈ ಜೋಡಿಸ್ಬೋದು ಅಂತ? ನಮಗೆ 4 ಸ್ಟೇಟ್ ಅವರು ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಲ್ಲೂ ಒಂದು ಕಂಟ್ರೋಲಲ್ಲಿದೆ ರೇಟು. ಎಲ್ಲ ಸ್ಟೇಟಲ್ಲಿ ಒಂದು ಕಂಟ್ರೋಲಲ್ಲಿದೆ. ಈಗ ಇದಾದಾಗ ಎಲ್ಲ ಸ್ಟೇಟ್ ಅವರು ಹೋಗಿ ತರ್ಕೋಬೋದು. ಅಲ್ಲಿಗೂ ರೇಟ್ಗೆ ನಾವು ರೈಸ್ ಮಾಡ್ಕೊಳ್ತೇವೆ ಅನ್ನೋ ಭಾವನೆ ಇರುತ್ತಲ್ಲ. ಅದರಿಂದ ಅವರು ನಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಸರ್ ನಾವು ಇ ಸಿ ಮೀಟಿಂಗಲ್ಲಿ ಚರ್ಚೆ ಮಾಡಿಬಿಟ್ಟೆ ನಾವು ಏನಾರು ಹೇಳೋಕ್ಕಾಗೋದು ಅದನ್ನು ಮಾಡ್ತೀವಿ ಸರ್. ಥ್ಯಾಂಕ್ ಯು. ಇದಿಷ್ಟು ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ನರಸಿಂಹಮುಲು ಅವರ ಮಾತಾಗಿರುವಂಥದ್ದು. ಸೊ ಇ ಸಿ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತೀವಿ, ನಂತರ ಒಂದು ತೀರ್ಮಾನ ತೆಗೆದುಕೊಳ್ತೀವಿ. ಸೊ ನಾವು ಕೂಡ ಕೋರ್ಟ್ ಮೊರೆ ಹೋಗುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TB9 ಬೆಂಗಳೂರು.